ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಲೀಲಾ ಮಂಜು ಸಂಸಾರದ ಗಲಾಟೆ ಮತ್ತೆ ಬೀದಿಗೆ ಬಂದಿದೆ. ಲೀಲಾ ಮಾಜಿ ಪ್ರಿಯಕರ ಸಂತು ತಾಯಿ ಸಗಾಯಿ ಮೇಲೆ ಮಂಜು ಭೀಕರ ದಾಳಿ ಮಾಡಿದ್ದಾನೆ. ನಿನ್ನೆ ಅಂಗಡಿ ಬಳಿ ಬಂದು ಸೆಲ್ಫಿ ವಿಡಿಯೋವನ್ನ ಮಾಡಿದ್ದ ಮಂಜು ಸಂತು ತಾಯಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಪ್ರಶ್ನಿಸಿದ ಸಗಾಯಿ ಮೇರಿ ಮೇಲೆ ಸೈಕಲ್ ಎಸೆದು ಹಲ್ಲೆ ನಡೆಸಿ ಕ್ರೌರ್ಯ ಮೆರೆದಿದ್ದಾನೆ. ಹುಳಿಮಾವು ಠಾಣೆಗೆ ಸಗಾಯಿ ಮೇರಿ ದೂರನ್ನ ಕೊಟ್ಟಿದ್ದಾರೆ. ಲೀಲಾ ಬಿಟ್ಟೋಗಿದ್ದರೂ ಮಂಜು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಸಂತು ತಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚೆಗೆ ನಮ್ಮ ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದ್ದು ಪ್ರಯಾಣಿಕರು ಪರದಾಡೋ ದುಸ್ಥಿತಿ ಎದುರಾಗಿದೆ. ಮಾದಾವರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದ ಗ್ರೀನ್ ಲೈನ್ನಲ್ಲಿ ಹೆಚ್ಚು ಬಾರಿ ಮೆಟ್ರೋ ರೈಲು ಕೆಟ್ಟು ನಿಲ್ತಾ ಇವೆ. ವೈಟ್ಫೀಲ್ಡ್ ಟು ಚಲ್ಲಘಟ್ಟ ನೇರ್ಲೆ ಮಾರ್ಗ, ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದ ಎಲ್ಲೋ ಲೈನಿನಲ್ಲೂ ರೈಲುಗಳು ಕೈಕೊಡ್ತಾ ಇವೆ. ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಬಿಎಂಆರ್ಸಿಎಲ್ ಬಿಎಂಟಿಸಿ ಜೊತೆಗೆ ಮಾತುಕತೆಯನ್ನು ನಡೆಸಿದೆ. ಈ ಮಾರ್ಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಸಂಚಾರಕ್ಕೆ ಮನವಿ ಮಾಡಿದೆ. ಶಾಂತಿನಗರ ಟಿಟಿಎಂಸಿ ಬಸ್ ನಿಲ್ದಾಣದ ಹವಾನಿಯಂತ್ರಿತ ಪ್ರಯಾಣಿಕರ ತಂಗುದಾಣ ಮೂಲೆ ಗುಂಪಾಗಿದೆ. ಎಸಿ ಲಾಂಜ್ ಒಳಗೆ ಕುಳಿತುಕೊಳ್ಳೋಕೆ ಆಸನಗಳ ವ್ಯವಸ್ಥೆ ಇಲ್ಲ. ಇನ್ನು ಇರೋ ಎಸಿಗಳು ಕೂಡ ಸುಸ್ಥಿತಿಯಲ್ಲಿ ಇಲ್ಲ. ಮತ್ತೊಂದು ಕಡೆ ಬಸ್ ನಿಲ್ದಾಣದಲ್ಲಿ ನಿರ್ಭಯ ಯೋಜನೆಯಡಿ ನಿರ್ಮಾಣ ಮಾಡಲಾಗಿರುವ ಮಹಿಳೆಯರ ವಿಶ್ರಾಂತಿ ಕೊಠಡಿ ಕೂಡ ಬಳಕೆಗೆ ಯೋಗ್ಯ ಆಗಿಲ್ಲ.